ಹಾಯ್ ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ಕೊಬ್ಬರಿ ಕರ್ಜಿಕಾಯಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಕೊಬ್ಬರಿ ಕರ್ಜಿಕಾಯಿ ಮಾಡೋದಕ್ಕೆ ಅರ್ಧ ಕಿಲೋ ಕೊಬ್ಬರಿ, ಅರ್ಧ ಕಿಲೋ ಸಕ್ಕರೆ. ಯಾವ ಮೆಜರ್ಮೆಂಟ್ ಮೇಲೆ ನಾವು ಕೊಬ್ಬರಿ ತೊಗೊಂಡಿರ್ತೀವಲ್ಲ ಅದೇ ಮೆಜರ್ಮೆಂಟ್ ಮೇಲೆ ಸಕ್ಕರೆ ತಗೋಬೇಕು. ಜೊತೆಗೆ 2 ಪೌಚ್ ಏಲಕ್ಕಿ ಎತ್ಕೋಬೇಕು. ಆಮೇಲೆ ಅರ್ಧ ಕಿಲೋ ಹಿಟ್ಟು ತೊಗೊಂಡಿದ್ದೀನಿ. ಹಿಟ್ಟನ್ನ ಚೆನ್ನಾಗಿ ಜಲ್ದಿ ಹಿಡಿದ್ಬಿಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಬೇಕು. ಫ್ರೆಂಡ್ಸ್, ಉಪ್ಪು ಏನಕ್ಕೆ ಅಂದರೆ ರುಚಿಗೆ ಬರಲಿ ಅಂತ ಅಷ್ಟೇ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊತ ನಾದ್ಕೋಬೇಕು. ಹಿಟ್ಟು ಚೆನ್ನಾಗಿ ಎಷ್ಟು ಮೃದುವಾಗಿ ನಾದ್ತೀವಲ್ಲ ಅಷ್ಟೇ ಚೆನ್ನಾಗಿ ಕರ್ಜಿಕಾಯಿ ಬರುತ್ತೆ. ನಾವು ಹಿಟ್ಟು ಯಾವ ರೀತಿ ನಾದ್ಕೋಬೇಕಂದ್ರೆ ಚಪಾತಿ ಅಥವಾ ಪೂರಿಗೆ ನಾದ್ಕೊತೀವಲ್ವ ಅದೇ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅನ್ನೋದ್ರ ಮೇಲೆ ಕರ್ಜಿಕಾಯಿನೂ ಚೆನ್ನಾಗಿ ಬರುತ್ತೆ. ಹಿಟ್ಟು ಬಂದುಬಿಟ್ಟು ಆತ ಗಟ್ಟಿನೂ ಇರಬಾರ್ದು, ಇತ್ತಗಡೆ ಒಳಕ್ಕೂ ಇರಬಾರ್ದು, ಮೆತ್ತಗಿರ್ಬೇಕು, ಚೆನ್ನಾಗಿರ್ಬೇಕು, ಮೃದುವಾಗಿ ನಾದಬೇಕು. ನಾವು ಹಿಟ್ಟು ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್. ನೋಡಿ, ಕಾಣ್ತಾ ಇದೆ ಅಲ್ವಾ? ಸ್ವಲ್ಪ ನೀರು ಹಾಕ್ತಾ ನಾದಬೇಕು. ಏಕೆಂದರೆ ನೀರು ಒಮ್ಮೆಲೆ ಹಾಕ್ಬಿಟ್ರೆ ಹಿಟ್ಟು ಹಳಕಾಗ್ಬಿಡುತ್ತೆ. ಹಿಟ್ಟು ಹಳಕಾದ್ರೆ ಮತ್ತೆ ಹಿಟ್ಟು ಹಾಕೋಬೇಕಾಗತ್ತೆ. ಇದೇ ಅರ್ಧ ಕೆ ಜಿ ಹಿಟ್ಟಿನೇ ಜಾಸ್ತಿ ಆಯಿತು, ಇರಲಿ ಅಂತ ನಾದ್ತಾ ಇರೋದು. ಸ್ವಲ್ಪ ನೀರು ಹಾಕ್ತಾ ನಾದ್ಕೊಳ್ಬೇಕು. ನಾವೆಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ನೋಡಿ ಎಷ್ಟು ಮೃದುವಾಗಿ ಬಂತು, ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ? ಇದೇ ಹದದಲ್ಲಿ ಬರಬೇಕು. ಈ ಥರ ನಾದಿಟ್ಟು ಅದ್ರ ಮೇಲೆ ಒಂದು ಏನಾದರೂ ಮುಚ್ಚಬೇಕು ಫ್ರೆಂಡ್ಸ್. ಕಾಣ್ತಾ ಇದೆ ಅಲ್ವಾ? ನೋಡಿ, ಅದ್ರ ಮೇಲೆ ಮುಚ್ಚಿ 1 ಅವರ್ ಆ ಸೈಡ್ ಎತ್ತಿಡಬೇಕು ಅಲ್ವಾ? ಆದ ನಂತರ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬನ್ನಿ, ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ನಾವು ಫಸ್ಟು ಕೊಬ್ಬರಿ, ಸಕ್ಕರೆ, ಏಲಕ್ಕಿ ಎತ್ಕೊಂಡಿರ್ತೀವಲ್ವ, ಫಸ್ಟ್ ನಾವು ಸಕ್ಕರೆ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿಡಬೇಕು. ಪೌಡ್ರ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಮಧ್ಯದಲ್ಲಿ ಸಕ್ಕರೆ ಮತ್ತು ಸ್ವಲ್ಪ ಕೊಬ್ಬರಿ ಹಾಕಬೇಕು. ಏಲಕ್ಕಿ ಅಂತ ಫಸ್ಟೇ ಸಕ್ಕರೆಯಲ್ಲಿ ಹಾಕಿ ರುಬ್ಬಿರ್ತೀವಲ್ವ, ಅದನ್ನು ಈಗ ಮತ್ತೆ ಒಂದು ಸರ್ತಿ ಮಿಕ್ಸಿಗೆ ಹಾಕೋಬೇಕು. ಆಯ್ತು, ಮಿಕ್ಸಿಗೆ ಹಾಕಿದರೆ ಪೌಡ್ರ್ ರೆಡಿ. ಇವಾಗ ನಾವು ಇಲ್ಲಿ ಹಿಟ್ಟು ನಾದಿರ್ತೀವಲ್ಲ ಅದನ್ನು ತಗೊಂಡು ಚೆನ್ನಾಗಿ ಮುಜ್ಜಬೇಕು. ಫಸ್ಟ್ ಅದನ್ನು ಚೆನ್ನಾಗಿ ಮುಜ್ಜಿದ ನಂತರ ಹಿಟ್ಟನ್ನ ಸಣ್ಣ ಉಂಡೆ ಮಾಡ್ಕೋಬೇಕು. ಸಣ್ಣ ಉಂಡೆ ಆದ ನಂತರ ಆ ಥರ ಇಟ್ಕೋಬೇಕು. ಎಲೆನ ಕಾಣ್ತಾ ಇದೆ ಅಲ್ವಾ? ನೋಡಿ, ಅದು ಎಲೆ ಯಾವ ರೀತಿ ಬರಬೇಕಂದ್ರೆ ಪೂರಿ ಇರುತ್ತಲ್ವ ಅದೇ ಶೇಪಲ್ಲಿ ಬರಬೇಕು. ನೋಡಿ, ಕಾಣ್ತಾ ಇದೆ ಅಲ್ವಾ? ನೋಡಿ, ಇವಾಗ ಈ ಆಕಾರದಲ್ಲಿ ಬಂದರೆ ಸಾಕು ಎಲೆ. ನೋಡಿ, ನಾನೀಗ ಕೈಯಲ್ಲಿ ಹಾಕ್ಕೊಂಡು ಅದನ್ನು ಕೊಬ್ಬರಿ ಪೌಡ್ರ್ ಮಾಡಿರ್ತೀವಲ್ವ ಆ ಪೌಡ್ರನ್ನ ಹಾಕ್ಕೋಬೇಕು ಎಲೆ ಒಳಗಡೆ ಹಾಕ್ಕೊಂಡು ನಂತರದಲ್ಲಿ ಸ್ವಲ್ಪ ನೀರು ಹಚ್ಕೋಬೇಕು ಫ್ರೆಂಡ್ಸ್. ನೀರು ಏನಕ್ಕೆ ಅಂದರೆ ನಾವು ಕರ್ಜಿಕಾಯಿನ ಎಣ್ಣೆಯಲ್ಲಿ ಬಿಡ್ತೀವಲ್ವ, ಎಣ್ಣೆಯಲ್ಲಿ ಬಿಟ್ಟಾಗ ಅದು ಕರ್ಜಿಕಾಯಿ ಬಾಯಿ ಬಿಡ್ಕೂಡ್ದು ಅನ್ನೋಗೋಸ್ಕರ ನಾವು ನೀರು ಹಚ್ಕೊಳ್ತೀವಿ. ನೋಡಿ, ಈ ಥರ ಒತ್ತಬೇಕು, ಚೆನ್ನಾಗಿ ಒತ್ತಬೇಕು. ಎಷ್ಟು ಚೆನ್ನಾಗಿ ಒತ್ತೀವಲ್ವ ಅಷ್ಟೇ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ನೋಡಿ, ಈ ರೀತಿ ನೋಡಿ, ಫೈನಲ್ ಆಗಿ ಈ ರೀತಿ ಕಾಣ್ತಾ ಇದೆ ಇವು ಎಲೆಗಳು. ಇವಾಗ ನಾವು ಎಣ್ಣೆ ಕಾಸೋಕೆ ಇಡಬೇಕು. ಎಣ್ಣೆ ಕಾಯ್ತಾ ನಂತರ ಒಂದೊಂದು ಕರ್ಜಿಕಾಯಿನ ಎಣ್ಣೆಲಿ ಬಿಡಬೇಕು. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಂತ ಹೇಳಿ ಫ್ರೆಂಡ್ಸ್, ನೋಡೋಣ. ನಮ್ಮ ಕಡೆ ಅಂತ ಈ ಥರ ಮಾಡ್ತೀವಿ. ಈ ಕರ್ಜಿಕಾಯಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ಕರ್ಜಿಕಾಯಿ ತಿನ್ನೋಣ. ಹೇಗಾಗಿದೆ ಅಂತ ಹೇಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.